ನಮಸ್ತೆ. ಈ ಕಡೆ ಸೈಡು ಸೌತ್ ಇಂಡಿಯಾ ಸೌತ್ ಕರ್ನಾಟಕ ಸೌತ್ ಕರ್ನಾಟಕದಲ್ಲಿ ಈ ಕಡೆ ಸೈಡೆಲ್ಲ ಈ ಗೌಡ ಒಂದು ಸರ್ನೇಮ್ ಯೂಸ್ ಮಾಡ್ತೀವಿ ಗೊತ್ತಾ? ನಾವೇನಿದು ಆ್ಯಡ್ ಮಾಡ್ತೀವಲ್ಲ ಸರ್ನೇಮು, ಇದೇನಾಗುತ್ತೆ ಅಂತಂದರೆ ಚೆನ್ನಾಗಿರೋ ಹೆಸರನ್ನು ಕೂಡ ಹಾಳು ಮಾಡುತ್ತೆ ಕೆಲವು ಸಲ ಟೋಟಲ್ಸು. ಆ ರೀತಿ ಒಂದು ಹೆಸರಿದು. ಮೊದಲನೇ ಬಂದು ರಕ್ಷಿತ್, ಜಸ್ಟ್ ರಕ್ಷಿತ್ ಅನ್ನೋದು, ರಕ್ಷಿತ್ ಗೌಡ ಅಂತ ಹೆಸರಿದೆ ಫುಲ್ಲು. ರಕ್ಷಿತ್ ಅಂತ ಏನು ಕರಿತೀವಲ್ಲ ನಾವು, ರಕ್ಷಿತ್ ಅನ್ನೋ ಹೆಸರು. ಇದು ಟೋಟಲ್ ಚೆನ್ನಾಗಿದೆ 23. ಬಟ್ ಇಲ್ಲಿ ಒಳಗೆ ಇರೋಂಥ ಮಿಸ್ಟೇಕ್ ಬಂದು ಟಿ ಎಚ್ ಸೌಂಡು, ಎಸ್ ಎಚ್ ಆಲ್ರೆಡಿ ಒಳಗಡೆ ಇದೆ, ಮತ್ತು ಶಿಟ್ ಅನ್ನೋದೊಂದು ಎಸ್ ಎಚ್ ಐ ಟಿ ಅನ್ನೋದೊಂದಿದೆ, ಎಚ್ ಐ ಟಿ ಕೂಡ ಇದೆ. ಅಂದರೆ ಒಂದು 4-5 ಸೌಂಡ್ಗಳು ಒಳಗಿದೆ. ಅದರಿಂದ ಏನಾಗ್ತಿದೆ ಅಂದರೆ ಅವಕಾಶಗಳು ಕೊಡ್ತಿದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಕೊಡ್ತಿದೆ, ಅವಕಾಶಗಳು ಮಿಸ್ ಆಗ್ತಾ ಇದೆ, ಮುಂದಕ್ಕೆ ಜೀವನ ಹೋಗೋಕ್ಕಾಗ್ತಿಲ್ಲ, ಹಠ ಕೊಡುತ್ತೆ. ನಿಮ್ಮನ್ನು ನೀವು ಜನಗಳಿಗೆ ಗುರುತಿಸ್ಬೇಕಂತ ಆಸೆ ಪಡ್ತೀರಾ, ಜನ ನೆಟ್ವರ್ಕ್ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮದೇ ನಡಿಬೇಕು ಅಂತ ಕೂಡ ಆಸೆ ಇರುತ್ತೆ. ಆಯಿತಾ? ಹಠ, ಕೋಪ, ಸ್ವಾಭಿಮಾನಿ, ಜೊತೆಲಿ ಕನ್ಫ್ಯೂಷನ್, ನಿಮಗೆ ನೀವು ಮಾಡೋದೇ ಕರೆಕ್ಟು, ಆ ರೀತಿ. ಮತ್ತು ಎಷ್ಟೇ ಒಳ್ಳೆಯ ಅವಕಾಶ ಸಿಕ್ಕಿದಾಗ ಅಂಥ ಅವಕಾಶಗಳು ನಿಮಗೆ ಕೈಯಿಂದ ಒಂದು ಮಿಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಟೋಟಲ್ ಚೆನ್ನಾಗಿದೆ. ಸೌಂಡ್ಗಳು ಒಳಗಡೆ ಬರ್ತಾ ಇರೋದು ಕೂಡ ಒಂಥರ ಮಿಕ್ಸ್ ರಿಯಾಕ್ಷನ್ ಕೊಡ್ತಿದೆ. ಬಟ್ ಏನಂದರೆ ಹೆಸರಲ್ಲಿ ಏನಿದೆ, ಹೆಸರು ನೀವು ಯಾವ ರೀತಿ ಉಪಯೋಗಿಸ್ತೀರೋ, ಯಾವ ವ್ಯಕ್ತಿ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಈ ಒಂದು ಗುಣಗಳು ವೇರಿ ಆಗ್ತಾ ಹೋಗ್ತವೆ. ಬಟ್ ಈ ಹೆಸರಿಂದ ನಿಮಗೆ ಲಾಭನ ನಷ್ಟನ ಅಂದರೆ ಎಲ್ಲ ಒಂಥರ ಮಿಕ್ಸ್ ಬ್ಯಾಗ್ ಥರ ಇದು. ಬಟ್ ಇದಕ್ಕೆ ಗೌಡ ಅನ್ನೋ ಹೆಸರು ಇನ್ನೂ ಆ್ಯಡ್ ಮಾಡಿದಾಗ ಏನಾಗ್ತದೆ ಅಂತಂದರೆ 44 ಸ್ಟ್ರಗಲ್ಲು, ಲಿಟಿಗೇಷನ್ ಚಾನ್ಸಸ್ಸು, ಕೋರ್ಟ್ ಚಾನ್ಸಸ್ಗಳನ್ನ ಜಾಸ್ತಿ ಕೊಡುತ್ತೆ. ಆಕ್ಸಿಡೆಂಟ್ ಕೂಡ ಪ್ರಮೋಟ್ ಮಾಡುತ್ತೆ ತಕ್ಕ ಮಟ್ಟಿಗೆ. ಬಟ್ ಈ ಟೋಟಲ್ ಏನಿದೆ ಅದು ನಿಮಗೆ ದುಡ್ಡು ಕೊಡುತ್ತೆ. ಆಯಿತಾ? ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇಲ್ಲಿ ಕಮಿಷನ್ ಬೇಸ್ ವರ್ಕ್ ಇರ್ತದೆ, ಇಂಥ ಕಡೆ ಮಾಡಬಹುದು. ಕಬ್ಬಣ ಸಂಬಂಧಪಟ್ಟಿದ್ದು, ಕಾರ್ ರೆಂಟಲ್ ಸರ್ವೀಸಸ್ಸು, ಇಂಥ ಕಡೆ ಡಿಜಿಟಲ್ ರಿಲೇಟೆಡ್ ಕೆಲವು ಮಟ್ಟಿಗೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ಓವರಾಲ್ ಬಂದು ಸರ್ನೇಮ್ನ ಕೂಡಿಸೋದ್ರಿಂದ, ಸರ್ನೇಮ್ನ ಹಾಕೋದ್ರಿಂದ ಆ ಒಂದು ಹೆಸರಿನ ಟೋಟಲ್ ಹಾಳಾಗ್ತಾ ಇದೆ. ಮತ್ತು ಇದ್ರ ಜೊತೆಯಲ್ಲಿ ನಿಮ್ಮ ಇನಿಷಿಯಲ್ಸ್ಗಳು ಕೂಡ ಇರುತ್ತೆ. ಯಾವಾಗಲೂ ಕಮೆಂಟ್ ಮಾಡಬೇಕಾದ್ರೆ ಫುಲ್ ನೇಮ್ ಹಾಕಿದ್ರೆ ಒಳ್ಳೆಯದು. ಇಂಡಿವಿಜುವಲಾಗಿ ನಿಮ್ಮದೇ ಪ್ರಿಡಿಕ್ಷನ್ಸ್ ಕೊಡ್ತೀನಿ, ಜೊತೆಯಲ್ಲಿ ಒಂದು ಸಿಂಗಲ್ ನೇಮ್ ಪ್ರಿಡಿಕ್ಷನ್ಸ್ ಏನಿದೆ ಕೊಡ್ತೀನಿ. ಮತ್ತು ಏನಕ್ಕೆ ಹಿಂಗೆ 2 ತೊಗೋತೀವಿ, 3 ತೊಗೋತೀವಿ ಅಂದರೆ, ರಕ್ಷಿತ್ ಗೌಡ ಅಂದರೆ ಎಲ್ಲರೂ ಅದೇ ಹೆಸರನ್ನ ಕರೆಯಲ್ಲ. ನೀವು ಅದನ್ನು ಬರೀಬೋದು, ಎಲ್ಲ ಕಡೆ ಓಡಾಡಬಹುದು. ಬಟ್ ಕರಿಬೇಕಾದ್ರೆ ರಕ್ಷಿತ್ ಅಂತಲೇ ತಾನೇ ಕರೆಯೋದು. ಏನು ಕರಿತೀವಲ್ಲ, ಏನು ನಾವು ಒಂದು ಕನೆಕ್ಟ್ ಮಾಡ್ಕೋತೀವಲ್ಲ, ಹ್ಯೂಮನ್ ಇಮೋಷನ್. ರಕ್ಷಿತ್ ಅಂದರೆ ನೀವು ಅಂತ ಏನು ನಾವು ಕನೆಕ್ಟ್ ಆಗ್ತೀವಲ್ಲ, ಒಂದೇನು ಫೀಲಿಂಗ್ಸ್ ಬರುತ್ತಲ್ಲ, ಆ ಹೆಸರಿಂದ ಕೂಡ ಎಫೆಕ್ಟ್ ತುಂಬ ಜಾಸ್ತಿ ಎಫೆಕ್ಟ್ ಆಗೋದು ಸಿಂಗಲ್ ನೇಮ್, ನಾವೇನು ಕರಿತೀವಿ ಅದು. ಅದಾದಮೇಲೆ ನಾವು ಬರೆಯೋದು ನಾವು ನಮ್ಮ ಖುಷಿಯಿಂದ ಬರೆಯೋದು ಹೆಸರು. ರಕ್ಷಿತ್ ಗೌಡ ಅಂತ ಯಾವಾಗ ಖುಷಿಯಿಂದ ಎದೆ ತಟ್ಕೊಂಡು ಹೇಳ್ಕೊಳ್ಳೋ ಆ ಥರ ಹೆಸರಿದು. ಆಗೇನಾಗುತ್ತೆ, ಆ ಹೆಸರದು ಈ ಹೆಸರದು ಎರಡರದ್ದು ಕೂಡ ಮಿಕ್ಸ್ ಆಗುತ್ತೆ. ಒಳ್ಳೇದೇನಾದ್ರು ಕಾಣಿಸ್ತಾ ಇದೆಯಾ ಅಂದರೆ ಕಮ್ಯುನಿಕೇಷನ್, ನೀವು ಮಾತಾಡೋದೇನಿದೆ ಮಾತಾಡೋದು, ಮತ್ತು ಈ ಥರ ಕಮಿಷನ್ ಬೇಸ್ಡ್ ವರ್ಕಲ್ಲಿ ಏನೇ ಇದ್ರೂ ವ್ಯವಹಾರ ಕೂರಿಸುವಂಥದ್ದು, ನ್ಯಾಯಪರವಾಗಿ ಕೆಲಸಗಳು ಮಾಡೋದು, ಈ ರೀತಿ ಮಾಡಿದ್ರೆ ಹೆಸರು ಚೆನ್ನಾಗಿ ನಿಮಗೆ ಲಾಭ ಕೊಡುತ್ತೆ. ಬಟ್ ಓವರಾಲ್ ಬಂದು ಏನಂತಂದರೆ ಒಂದು ಕಡೆ ಎಲ್ಲೋ ಸ್ಟ್ರಗಲ್, ಅಂದರೆ ನಿಧಾನ ಕೂಡ ಕೊಡ್ತಾ ಇದೆ, ಮತ್ತು ಅವಕಾಶ ಕೊಟ್ಟು ಅವಕಾಶಗಳನ್ನ ಸಡನ್ನಾಗಿ ಮಿಸ್ ಆಗೋಂಗೆ ಕೂಡ ಕೊಡ್ತಾ ಇದೆ. ಈ ರೀತಿ ಏನಾದ್ರು ಮ್ಯಾಚ್ ಆಗ್ತಾ ಇತ್ತು ಅಂತಂದರೆ ಏನಕ್ಕೆ ಮಧ್ಯದಲ್ಲಿದೆ ಅದು ಸೌಂಡು, ಹಿಟ್ ಅನ್ನೋದು, ಎಚ್ ಐ ಟಿ ಅನ್ನೋದು ಮತ್ತು ಎಸ್ ಎಚ್ ಐ ಟಿ ಎರಡು ಅಲ್ಲೇ ಇದೆ. ಹಾಗಾಗಿ ಏನಾದ್ರು ಈ ರೀತಿ ರಿಯಾಕ್ಷನ್ಗಳು ಕಾಣಿಸ್ತಾ ಇತ್ತು ಅಂತಂದರೆ ಕಮೆಂಟ್ ಮಾಡಿದರೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತಂದ್ಬಿಟ್ಟು. ಓವರಾಲ್ ಬಂದು ಟೋಟಲ್ ಚೆನ್ನಾಗಿದೆ. ಲೈಫು ಗ್ರಾಫ್ ಯಾವ ರೀತಿ ಇರುತ್ತೆ ಅಂದರೆ ಒಂದೇ ಸಲ ಮೇಲೆ ಹೋಗ್ತೀರಾ, ಒಂದೇ ಸಲ ಡೌನ್ ಆಗ್ತೀರಾ, ಪುನಃ ಮೇಲೆ ಹೋಗ್ತೀರಾ, ಡೌನ್ ಆಗ್ತೀರಾ. ಬಟ್ ಯಾವಾಗಲೂ ಹೆಂಗಾರೋ ಮ್ಯಾನೇಜ್ ಮಾಡ್ತಾ ಇರ್ತೀರ. ಜನ ನಿರ್ವಹಣೆ ಆಗಿರ್ಬೋದು, ನಿಮ್ಮನ್ನು ನೀವು ಮೇಂಟೈನ್ ಮಾಡ್ಕೊಳ್ಳೋದಾಗಲಿ ಚೆನ್ನಾಗಿರುತ್ತೆ. ಈ ರೀತಿ ಜೀವನ ನಡೀತಾ ಇರುತ್ತೆ. ಈ ರೀತಿ ಏನಾದ್ರು ನಡೀತಾ ಇದೆ ಅಂತಂದರೆ, ಮತ್ತು ಕೆಲವೇನಾದ್ರು ಫ್ಯಾಮಿಲಿ ನಾಟಕ ಮತ್ತು ಕ್ಲೋಸ್ ಸರ್ಕಲಲ್ಲಿ ಡಿಫ್ರೆನ್ಸ್ಗಳೇನಾದ್ರು ಕಾಣಿಸ್ತಾ ಇತ್ತು ಅಂದರೆ ಯಾವತ್ತಾರು ನೋಡಿ, ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ಯೂಚರಲ್ಲಿ ಯಾರೇ ನೋಡ್ತಾ ಇದ್ರು ಕೂಡ ವಿಡಿಯೋ ಈ ಹೆಸರಿರೋವಂಥವ್ರು, ಲೈಫಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಜಾಸ್ತಿ, ಮತ್ತು ಫ್ಯಾಮಿಲಿ ಸುತ್ತಮುತ್ತಲವರೆಲ್ಲ ಸ್ವಲ್ಪ ನಾಟಕ ಥರ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂದರೆ ಆ ಟೈಮಲ್ಲಿ ನೀವು ಕಮೆಂಟ್ ಮಾಡಿ, ಆಯಿತಾ? ಅದಕ್ಕೆ ನಾನು ಸೊಲ್ಯೂಷನ್ ಏನು ಬೇಕು ಅಲ್ಲೇ ಹಾಕಿರ್ತೀನಿ.